ಈ ಹಿಂದಿನ ಸಾಲಲ್ಲಿ ಸಹ ನಾನು ನಿರ್ದೇಶಕನಾಗಿ ಆಪ್ಕಮ್ ಸಂಸ್ಥೆಯಲ್ಲಿ ಸೇವೆ ಮಾಡಿದ್ದೀನಿ. 2016-17ನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಒಂದು ಉತ್ತಮವಾದ ಸೇವೆಯನ್ನು ಮಾಡಿ ಸಂಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಕಾರಣಕರ್ತನಾಗಿರ್ತೇನೆ. ನನ್ನ ಎಲ್ಲ ಸಹಪಾಠಿ ನಿರ್ದೇಶಕರು ಒಳಗೊಂಡಂತೆ ಈಗಲೂ ಸಹ ಅಷ್ಟೇ ನಾವೇನು ಸರ್ಕಾರದಿಂದ ದುಡಿಯುವ ಬಂಡವಾಳವಾಗಿ ನಾವೇನು 15 ಕೋಟಿ ತೆಗೆದುಕೊಂಡು ಬಂದಿದ್ದೀವಿ. ಅದಕ್ಕೆ ನಾವು ಬಡ್ಡಿ ಹಣ ಕಟ್ಟೋದು ನಮಗೆ ಭಾಳ ಭಾರವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರೈತರ ಮತ್ತು ಹಳ್ಳಿಗಾಡಿನ ಜನಗಳ ಬಗ್ಗೆ ಇಬ್ಬರಿಗೂ ಸಹ ಭಾಳಷ್ಟು ಆಸಕ್ತಿ ಇರೋದರಿಂದ ನಮ್ಮ ಮೊದಲ ಪ್ರಯತ್ನ ಸರ್ಕಾರ ನಮ್ಮದೇ ಇರೋದರಿಂದ ನಾವು ಇಬ್ಬರನ್ನು ಒಳಗೂಡಿಸಿ ನಮ್ಮ ಬೆಂಗಳೂರು ನಗರದ ರಾಮಲಿಂಗಾರೆಡ್ಡಿ ಸಾಹೇಬರು ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಧಾಕರ್ ಅವರು ಇರ್ಬೋದು, ಇವರಿಬ್ಬರ ಸಹಕಾರದೊಂದಿಗೆ ನಾವು ಈ ಬಡ್ಡಿಯನ್ನು ವಜಾ ಮಾಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ನಿರ್ದೇಶಕರ ನಿಯೋಗವಾಗಿ ನಾವು ಬಡ್ಡಿಯನ್ನು ಕಡಿಮೆ ಮಾಡಿಸ್ತೀವಿ. ತದನಂತರ ಆಪ್ಕಮ್ಸ್ನಲ್ಲಿ ಬರೀ ಹಣ್ಣು ತರಕಾರಿ ಮಾರಾಟದಿಂದ ಯಾವತ್ತೂ ಆಪ್ಕಮ್ಸ್ ನಡೆಯೋದಿಲ್ಲ. ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಪ್ರೊಸೆಸಿಂಗ್ ಯೂನಿಟನ್ನು ಪ್ರಾರಂಭ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಸೊ ನಮಗೆ ಕೊನೆಯ ಚುನಾವಣೆ ಹಂತಕ್ಕೆ ಬಂದಿದ್ದರಿಂದ ಆ ಒಂದು ಯೋಜನೆ ಸ್ಥಗಿತಗೊಂಡಿದೆ. ಈಗ ಮುಂದಿನ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಆ ಯೋಜನೆಗೆ ಚಾಲನೆ ಕೊಟ್ಟು ರೈತರ ಮತ್ತು ಗ್ರಾಹಕರ ನಡುವೆ ಉತ್ತಮ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಕಷ್ಟು ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ.